ನಮಸ್ಕಾರ ಸ್ನೇಹಿತರೆ, ನಾನು ಸೇಕ್ರೆಡ್ ಹಾರ್ಟಿಯನ್ ವಿದ್ಯಾ. SSLC ಸಮಾಜ ವಿಜ್ಞಾನ ಭಾಗ 1 ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಘಟಕ 1. ಪಾಯಿಂಟ್ 4. ಯುರೋಪಿಯನ್ ವ್ಯಾಪಾರ ಕಂಪನಿಗಳು. ಪೋರ್ಚುಗೀಸರ ಯಶಸ್ಸಿನೊಂದಿಗೆ ಡಚ್, ಫ್ರೆಂಚ್ ಮತ್ತು ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಈ ಬೆಳವಣಿಗೆಯು ಭಾರತದ ಇತಿಹಾಸವನ್ನು ಮಾತ್ರವಲ್ಲದೆ ಯುರೋಪಿಯನ್ ದೇಶಗಳ ಇತಿಹಾಸವನ್ನು ಬದಲಾಯಿಸಿತು. ಪೋರ್ಚುಗೀಸರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಮೊದಲು ಬಂದವರು ಮತ್ತು ಸಮುದ್ರ ಮಾರ್ಗದ ಮೂಲಕ ಭಾರತನ್ನು ತೊರೆದ ಕೊನೆಯವರು. ವಾಸ್ಕೋ ಡ ಗಾಮಾ ನಂತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪೋರ್ಚುಗೀಸರ ವೈಸರಾಯ್ ಆಗಿ ಭಾರತಕ್ಕೆ ಬಂದರು. ಭೂಮಿಯ ಮೇಲಿನ ಪ್ರಾಬಲ್ಯದ ಬದಲು ಸಮುದ್ರದ ಮೇಲೆ ಪ್ರಾಬಲ್ಯವನ್ನು ಸ್ಥಾಪಿಸಲು ಅವರು ನೀಲಿ ಜಲ ನೀತಿಯನ್ನು ಜಾರಿಗೆ ತಂದರು. ಅಲ್ಮೇಡಾ ನಂತರ ಬಂದ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವರನ್ನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಅವರು 1510ರಲ್ಲಿ ಬಿಜಾಪುರದ ಸುಲ್ತಾನನ ವಿರುದ್ಧ ಯುದ್ಧ ಮಾಡಿ ಗೋವಾವನ್ನು ಗೆದ್ದರು. ಗೋವಾ ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತ ಕೇಂದ್ರವಾಯಿತು. ಪೋರ್ಚುಗೀಸರು 1 ಶತಮಾನದವರೆಗೆ ಭಾರತದೊಂದಿಗೆ ವ್ಯಾಪಾರದ ಮೇಲೆ ಸಂಪೂರ್ಣ ಏಕಸ್ವಾಮ್ಯವನ್ನು ಹೊಂದಿದ್ದರು. ಆದರೆ ಭಾರತದಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಆಗಮನದೊಂದಿಗೆ ಅವರ ಶಕ್ತಿ ಕುಸಿಯಿತು. ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ AI ಲ್ಯಾಬ್ಗೆ ಸುಸ್ವಾಗತ. ನಾನು ಕರ್ನಾಟಕದ ತುಮಕೂರಿನ ಸೇಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.